ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಾರ್ವಜನಿಕರ ವಿವಿಧ ಸಮಸ್ಯೆಗಳು ಹಾಗೂ ದೂರುಗಳನ್ನು ಆಲಿಸಿ ಅವುಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಲೋಕಾಯುಕ್ತ ಇಲಾಖೆ ವತಿಯಿಂದ ನಿಪ್ಪಾಣಿಯಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆ ನಡೆಯಿತು. ಬುಧವಾರ ನಗರಸಭೆ ಸಭಾಂಗಣದಲ್ಲಿ ನಡೆದ ಈ ಸಭೆಯಲ್ಲಿ ಪಿಒ ಮುಖ್ಯಸ್ಥ ಪ್ರಸನ್ನ ದೇಸಾಯಿ ಮಾತನಾಡಿ, ನಾಗರಿಕರಿಂದ ಬರುವ ಅಹವಾಲುಗಳನ್ನು ಪಾರದರ್ಶಕವಾಗಿ ಪರಿಗಣಿಸಿ ಸಮಯಕ್ಕೆ ಸರಿಯಾಗಿ ಇತ್ಯರ್ಥಪಡಿಸುವುದು ಇಲಾಖೆಯ ಆದ್ಯತೆಯಾಗಿದೆ ಎಂದಿದ್ದಾರೆ. ಸಭೆಗೆ ತಹಸೀಲ್ದಾರ್ ಸುರೇಶ್ ಮುಂಚೆ ಸ್ವಾಗತ ಮಾಡಿದ್ರು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ತನಕ ನಡೆದ ಸಭೆಯಲ್ಲಿ ಸುಮಾರು 25 ಮಂದಿ ನಾಗರಿಕರು ವಿವಿಧ ಇಲಾಖೆಗಳ ಅಡಿಯಲ್ಲಿ ಬಾಕಿ ಇರುವ ಕಾಮಗಾರಿಗಳ ಕುರಿತು ದೂರುಗಳನ್ನು ಸಲ್ಲಿಸಿದರು. ಕಳೆದ ವರ್ಷದಿಂದಲೇ ಕಾಮಗಾರಿಗಳು ಪೂರ್ಣಗೊಳ್ಳದೇ ಇರುವ ಬಗ್ಗೆ ಲೋಕಾಯುಕ್ತ ಇಲಾಖೆಗೆ ದೂರುಗಳು ಬಂದ ಹಿನ್ನೆಲೆ ಈ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಪೂರೈಕೆ, ಅತಿಕ್ರಮಣ ಹಾಗೂ ಖಾತೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕೇಳಿ ಬಂದವು. ನಗರದಲ್ಲಿ ತಿಂಗಳಿಗೆ ಕೆಲವೇ ದಿನ ನೀರು ಪೂರೈಕೆಯಾಗುತ್ತಿರುವುದು, ಒಳಚರಂಡಿ ಕಾಮಗಾರಿಗಳು ಅಪೂರ್ಣವಾಗಿರುವುದು, ವಿದ್ಯುತ್ ವ್ಯತ್ಯಯದಿಂದ ಉದ್ಯಮಗಳಿಗೆ ನಷ್ಟ ಉಂಟಾಗುತ್ತಿರುವುದು, ರಸ್ತೆ ಕಾಮಗಾರಿಗಳ ಕಳಪೆ ಗುಣಮಟ್ಟ ಹಾಗೂ ಗುಂಡಿಗಳ ಸಮಸ್ಯೆ ಕುರಿತು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಯೋಜನೆಗಳ ಸೌಲಭ್ಯಗಳು ನಿಜವಾದ ಫಲಾನುಭವಿಗಳಿಗೆ ತಲುಪ್ತಿಲ್ಲ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಕೆಲಸದ ಒತ್ತಡ ನಿಮ್ಮ ಮೇಲಿದೆ. ಕೆಲಸದ ಏನು ಹೆಚ್ಚಿನ ಒಂದು ಕೆಲಸಗಳು ಕೂಡ ನಿಮ್ಮ, ಯಾಕಂದ್ರೆ ಹೆಚ್ಚಿಗೆ ಜವಾಬ್ದಾರಿಗಳು ಪ್ರತಿದಿನ ಆ್ಯಡ್ ಆಗ್ತಾ ಹೋಗ್ತದೆ. ಸರ್ಕಾರಿ ಕೆಲಸ ಮೊದಲು ಒಂದು ಪೊಲೀಸ್ ಸ್ಟೇಟ್ ಅಂತ ಕರೀತಾರೆ. ಪೊಲೀಸ್ ಸ್ಟೇಟ್ ಅಂತಂದ್ರೇನು, ಬರೀ ಪೊಲೀಸಿಂಗ್ ಮಾತ್ರ ಮಾಡ್ತಾ ಇದ್ವಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾತ್ರ ಮಾಡ್ತಿದ್ವಿ ಬ್ರಿಟಿಷರ್ ಕಾಲದಲ್ಲಿ. ಸ್ವತಂತ್ರದ ನಂತರ ನಮ್ಮ ಸಂವಿಧಾನದ ಆಶಯಗಳ ಉದ್ದೇಶಗಳನ್ನು ಈಡೇರಿಸೋಕ್ಕೋಸ್ಕರ ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಪೊಲೀಸ್ ಸ್ಟೇಟ್ ಇಂದ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಸರ್ಕಾರದಿಂದ ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ, ಇಲಾಖೆಗಳು ನಿರ್ಮಾಣ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳ್ತಾರಲ್ಲ, ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಸರ್ಕಾರದ ಹಲವಾರು ಸೌಲಭ್ಯಗಳನ್ನ ನಾವು ಸಾರ್ವಜನಿಕರಿಗೆ ಕೊಡ್ತೀವಿ, ಅಥವಾ ಅವರು ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದಾರೆ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್. ಸೊ ಇಷ್ಟೆಲ್ಲ ಇದ್ದಾಗ, ಉದಾಹರಣೆಗೆ ಒಂದು ನಾವೆಲ್ಲ ಹೇಳ್ತೀವಿ, ಆರ್ಥಿಕ ಅಭಿವೃದ್ಧಿ ಆಗಬೇಕು ನಮ್ಮ ದೇಶದಲ್ಲಿ. ಆರ್ಥಿಕ ಅಭಿವೃದ್ಧಿ ಈ ಸಭೆಯ ನಂತರ ಒಂದು ಒಳ್ಳೆ ಬದಲಾವಣೆ ನಿಮ್ಮಲ್ಲಿ ಬರಬೇಕು ಅಷ್ಟೇ ನಾನು ಕೇಳ್ಬೋದು. ಲಾಸ್ಟಿಗೆ ಆ ಮಾತನ್ನು ಹೇಳಿ ಮುಗಿಸ್ತೀನಿ. ನಿಮಗೆ ನೀವು ಸರಿಯಾಗಿ ಕೆಲಸ ಮಾಡಿದ ನಂತರ ಯಾವುದಾದ್ರೂ ಅನಗತ್ಯವಾದಂಥ ತೊಂದರೆಗಳು ನಿಮ್ಗೆ ಏನಾದ್ರು ಬಂತು ಅಂತಂದ್ರೆ ನಮ್ಮಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಅಷ್ಟು ಮಾತ್ರ ಭರವಸೆ ನಾನು ಇಟ್ಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ನೀವೆಲ್ಲ ನಿಮ್ಮ ಕಚೇರಿಯನ್ನು ಸರಿಯಾಗಿ ಇಟ್ಕೊಳ್ಳೋದ್ರ ಮೂಲಕ, ಯಾಕಂದ್ರೆ ಇವತ್ತು ಧಾರವಾಡದಲ್ಲಿ ಮಾನ್ಯ ಲೋಕಾಯುಕ್ತರ ಒಂದು ನಿರ್ದೇಶನದ ಮೇರೆಗೆ ಎಲ್ಲ ಹಾಸ್ಟೆಲ್ಗಳನ್ನ ಚೆಕ್ ಮಾಡಲಿಕ್ಕೆ ಸರ್ಚ್ ವಾರೆಂಟ್ ತಗೊಂಡು ನಮ್ಮೆಲ್ಲ ಅಧಿಕಾರಿಗಳು ಹಲವಾರು ಜಾಗಗಳಲ್ಲಿ ಇವತ್ತು ಹಾಸ್ಟೆಲ್ ಸರ್ಚ್ ಮಾಡಿ ಯಾವ ರೀತಿ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ತಗೊಂಡು ವರದಿ ತಗೊಂಡು ಅವರಿಗೆ ಇವತ್ತು ಆ ರೀತಿ ಕಚೇರಿಗಳನ್ನು ಕೂಡ ಭೇಟಿ ಮಾಡುವಂತ ಅಧಿಕಾರ ಮತ್ತು ಅದು ಶೋಧನೆ ಮಾಡಿ ಸರಿಯಾಗಿ ಕಾರ್ಯ ನಡೀತಾ ಇದೆ ಏನು ಕಾರ್ಯಪ್ರಕ್ರಿಯೆ ಅದನ್ನು ಕೂಡ ಲೋಕಾಯುಕ್ತ ಸಂಸ್ಥೆಯಿಂದ ಆಗುತ್ತೆ ಅಂತಕ್ಕಂಥ ಮಾತನ್ನ ತಾವು ಮನಸ್ಸಲ್ಲಿ ಇಟ್ಕೊಂಡು ಕಚೇರಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲ ಸಾರ್ವಜನಿಕರಿಗೆ ಒಳಗಡೆ ಬಂದರು ಅಂತಂದ್ರೆ ಅವ್ರಿಗೆ ಏನು ಸೌಲಭ್ಯಗಳಿದೆ ಅದು ಅವರಿಗೆ ಎದು ಕಾಣ್ತಾ ಇರಬೇಕು. ಮತ್ತು ನಮ್ಮ ಇಲಾಖೆ ಅಂದ್ರೆ ನಮ್ಮ ಸಂಸ್ಥೆಯ ಒಂದು ಬೋರ್ಡ್ ಇದೆ, ಆ ಬೋರ್ಡನ್ನು ನಿಮ್ಮ ಕಚೇರಿ ಮುಂದೆ ಎಲ್ಲರಿಗೂ ಕಾಣೋ ರೀತಿ ಅದನ್ನ ಸರಿಯಾಗಿ पहले जो ओनर थे उसका भी नाम आ रहा है, आपका भी नाम आ रहा है, क्या बोल रहे हैं? आपने खरीदा क्या? 2-3 साल पहले खरीदा है? कोर्ट की तरफ से मेरा कोर्ट की तरफ से ऑर्डर है, फाइनल डिग्री हो गया है. उसके बाद में अपील कुछ ऐसा हो गया क्या उनका? सहन करते आज तक आया. 2024 में जगत था साहब का, तो तब मैंने दिया तो बंदे गुरगी जी सर करके जो कमिश्नर थे, तो उन्होंने तुम डीसी साहब को मिलना हो तो मिलो, नहीं मिले तो हमारा हमें 100% देने का. प्रॉब्लम क्या है आपका? मेरा क्या है, गटर नहीं होते सर. ओनर आपके प्लॉट के सामने गटर नहीं हुआ सर. कौन से एरिया में आता है आपका प्लॉट? नहीं, ये सिटी में आता है.
हियर एडमिनिस्ट्रेशन उनके पास जो 2 साल से नहीं है उन सब पर नोट अभी गणपति पट्टी सर आई लेकिन वो मिलने जिलने हुआ सर अब बैठिए जो निपाणी सदरला राहते तिथे सदरला पोलीस स्टेशनमध्ये कंप्लेंट आहे. ಸಂಜಯ್ ಸೂರ್ಯವಂಶಿ, ಜರಾರ್ ಖಾನ್ ಪಠಾಣ್, ಮಾಜಿ ಕಾರ್ಪೊರೇಟರ್ ಜುಬೇರ್ ಭಾಗವಾಲ್ ಸೇರಿ ಹಲವರು ತಮ್ಮ ಅಹವಾಲುಗಳನ್ನು ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಸಭೆಯಲ್ಲಿ ಲೋಕಾಯುಕ್ತ ಸಿಪಿಐ ವೆಂಕಟೇಶ್ ಯಡಿಹಳ್ಳಿ, ನಗರಸಭೆ ಪೌರಾಯುಕ್ತ ಗಣಪತಿ ಪಾಟೀಲ್, ಪ್ರವೀಣ ಕಟ್ಟಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾವೀರ ಚಿಂಚನೆ, TV20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.